ರಾಜಕೀಯದಲ್ಲಿ ನಿರಂತರ ಗೆಲುವು ಸಾಧಿಸುವುದು ಅಸಾಮಾನ್ಯ. ಅಂತಹ ಒಂದು ಅಪೂರ್ವ ಮೈಲಿಗಲ್ಲನ್ನ ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ಅವರು ದಾಟಿದ್ದಾರೆ. ಪಶ್ಚಿಮ ಪದವೀಧರರ ಕ್ಷೇತ್ರದಿಂದ ಸತತ 8 ಬಾರಿ ಆಯ್ಕೆಯಾಗಿರುವ ಮೂಲಕ ಅವರು 45 ವರ್ಷಗಳ ರಾಜಕೀಯ ಸೇವೆಯನ್ನ ಪೂರ್ಣಗೊಳಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಅವರಿಗೆ ಭವ್ಯ ಸನ್ಮಾನ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿದ್ದು, ಸನ್ಮಾನ್ಯ ಶ್ರೀ ಬಸವರಾಜ ಹೊರಟ್ಟಿ ಅಭಿನಂದನಾ ಸಮಿತಿ ವತಿಯಿಂದ ಡಿಸೆಂಬರ್ 13ರಂದು ಸಂಜೆ 4 ಗಂಟೆಗೆ ಸನ್ಮಾನವನ್ನ ನಡೆಸಿಕೊಡಲಾಗಿದೆ. ಅವರ ಶೈಕ್ಷಣಿಕ ಬದುಕು ಆರಂಭವಾದ ಲ್ಯಾಮಿಂಗ್ಟನ್ ಸ್ಕೂಲ್ನಿಂದ ಮಧ್ಯಾಹ್ನ 3 ಗಂಟೆಗೆ ಹೊರಟ್ಟಿ ದಂಪತಿಯನ್ನ ವಿಶೇಷವಾಗಿ ಅಲಂಕರಿಸಿದ ತೆರೆದ ವಾಹನದಲ್ಲಿ ಕಲಾ ತಂಡಗಳ ಸಮೇತ ನೆಹರು ಮೈದಾನದ ವೇದಿಕೆಗೆ ಮೆರವಣಿಗೆಯ ಮೂಲಕ ಕರೆತರಲಾಗುತ್ತದೆ. ರಾಜಕೀಯ ಮತ್ತು ಶೈಕ್ಷಣಿಕ ಕ್ಷೇತ್ರಗಳಲ್ಲಿ ಮಹತ್ವದ ಕೊಡುಗೆಯನ್ನ ನೀಡಿದ ಹೊರಟ್ಟಿ ಅವರ ಈ 45 ವರ್ಷಗಳ ಯಶಸ್ವಿ ಪಯಣವು ಹಲವರಿಗೆ ಸ್ಫೂರ್ತಿಯಾಗುವುದರಲ್ಲಿ ಸಂಶಯವೇ ಇಲ್ಲ. ಜನರ ಸೇವೆಯನ್ನು ಅವರು ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ಭಾಳ ಹೆಮ್ಮೆ ಅನಿಸ್ತದೆ. ಅವರು ಹುಬ್ಬಳ್ಳಿಯವರು ಈ ಭಾಗದ ಒಂದು ಗಟ್ಟಿಯಾದಂಥ ಒಂದು ರಾಜಕೀಯ ಹಿನ್ನೆಲೆ ಇದ್ದರೂ ಸಹಿತ ಸ್ಪಷ್ಟವಾದಿಗಳು. ತಮಗೆಲ್ಲ ಗೊತ್ತಿರುವ ಹಾಗೆ ಬೆಂಗಳೂರು ಭಾಷೆಗೆ ಹುಬ್ಬಳ್ಳಿ ಭಾಷೆಗೆ ಏನಂದ್ರೆ ಹೊರಟ್ಟಿಯವ್ರ ಮಾತು ಕೇಳಿದ್ರೆ ಹುಬ್ಬಳ್ಳಿ ಉತ್ತರ ಕರ್ನಾಟಕದ ಭಾಷೆ ಎಲ್ಲರಿಗೂ ಗೊತ್ತಾಗುತ್ತೆ. ಇವತ್ತು ಬೆಂಗಳೂರಿನ ಒಂದು ಪದ್ಧತಿ ಮತ್ತು ಉತ್ತರ ಕರ್ನಾಟಕದ ಒಬ್ಬ ವ್ಯಕ್ತಿ ಯಾವ ರೀತಿ ಕೆಲಸ ಮಾಡಬೇಕು ಅನ್ನೋದು ಮಾನ್ಯ ಹೊರಟ್ಟಿಯವರು ಒಂದು ಮಾದರಿ, ಒಂದು ಮಾಡೆಲ್ ಅಂತ ನಾನು ಭಾಳ ಖುಷಿಯಿಂದ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮತ್ತು ಇವತ್ತು ಅವರು ಮಾಡಿದ ಕೆಲಸಗಳು ಅನೇಕ ಕಾರ್ಯಗಳಲ್ಲಿ ಶಿಕ್ಷಣ ಖಾತೆಗೆ ಇರ್ಬೋದು ಅಥವಾ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ರೂರಲ್ ಡೆವಲಪ್ಮೆಂಟ್, ಹೀಗೆ 7-8 ಖಾತೆಗಳನ್ನು ಭಾಳ ಚೆನ್ನಾಗಿ ನಿರ್ವಹಿಸಿ ಇವತ್ತಿನ ಸಭಾಪತಿಯಾಗಿ ಸಮರ್ಥವಾಗಿ ಇವತ್ತು ಕೆಲಸವನ್ನು ಮಾಡುವಂಥ ವ್ಯಕ್ತಿ ನಾವು ಇವತ್ತೇನು ಸನ್ಮಾನ ಮಾಡ್ತಾ ಇದ್ದೀವಿ. ತಮ್ಮ ಮೂಲಕ ಎಲ್ಲ ಜನರಲ್ಲಿ ನಾವು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ, ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಗೌರವವನ್ನು ತರಬೇಕು.